ನಯನ ಮನೋಹರವಾಗಿ ನಳಿನಳಿಸುತ್ತಿದೆ ಈ ಒಂದು ಪರಿಸರ. ಎಲ್ಲಿ ನೋಡಿದರೂ ಹಚ್ಚ ಹಸಿರಂತೆ ಚೆಲ್ಲಿರುವ ಈ ಕಾಡು, ಹಾಲಿನ ಕೆನೆಯನ್ನೇ ಹೊಂದಿದಂತಿರುವ ಈ ಬೆಟ್ಟ, ಭೂಮಾತೆಯ ಮಡಿಲಿಗೆ ಬಿದ್ದಿರುವ ಮಂಜಿನ ಹನಿಗಳಿಗೆ ಆ ಸೂರ್ಯನ ಕಿರಣಗಳು ಸೋಕಿಸುವ ಮುತ್ತು, ಹೂ ಬಳ್ಳಿಯ ದುಂಡನೆಯ ಮಲ್ಲಿಗೆ ಮೊಗ್ಗು ಹರಳಿ ನಿಂತಾಗ ಬಾ ನನ್ನ ಮಕರಂದವನ್ನು ಹೀರು ಎಂದು ಕರೆಯುವ ಜೇಕಾರದ ನಾದದ ಧ್ವನಿ, ಇದನ್ನೆಲ್ಲವನ್ನು ನೋಡಿದರೆ ನನ್ನ ಮನಸ್ಸಿಗೆ ಮಂದಹಾಸ ಮೂಡಿ ನನ್ನ ಪ್ರೇಮದ ರಾಣಿ ಎಲ್ಲಿರುವಳು, ಬೇಗ ಬಾ ನನ್ನ ಪ್ರೇಯಸಿ, ಬೇಗ ಬಾ. ಹಾಯ್ ಚೇತನ್, ಇದೇನಿದು? ಶ್ರೀರಾಮಚಂದ್ರನಂತೆ ಆಕಾಶದಲ್ಲಿ ಉಳಿಯುವ ಹುಣ್ಣಿಮೆ ಚಂದ್ರನಂತೆ ಕಾಣ್ತಾ ಇದ್ರಿಲ್ಲ? ನೀನೇನು ಕಡಿಮೆ ಚೈತ್ರ, ದೇವಲೋಕದ ಅಪ್ಸರೆಯಂತೆ ಬಾನಿನಿಂದ ದರಿಗಿಳಿದು ಬಂದ ಹಾಗಿದೆ ಈ ನಿನ್ನ ಚಂದದ ಚೆಲುವು. ಮಿನುಗುವ ಚಂದ್ರನಂತಿರುವ ಈ ನಿನ್ನ ದುಂಡನೆಯ ಮುಖ, ತಿತ್ತಿ ತೀಡಿದಂತಿರುವ ನಿನ್ನ ಕಣ್ಣಿನ ಮೇಲಿನ ಹುಬ್ಬು, ಚಿಟ್ಟೆಯಂತಿರುವ ನಿನ್ನ ಕಣ್ಣಿನ ನೋಟದ ನಯನ ನಗು, ಇದನ್ನೆಲ್ಲ ನೋಡಿದರೆ ನನ್ನ ಕಣ್ಣುಗಳೇ ಹೇಳುತ್ತಿವೆ ನೀನೇ ರೂಪವತಿ ಎಂದು. ಈ ನಿನ್ನ ರೂಪ ಲಾವಣ್ಯಕ್ಕೆ ನನ್ನ ಮನಸ್ಸೋತಿದೆ ಚೈತ್ರ, ನನ್ನ ಮನಸ್ಸೋತಿದೆ. ಸಾಕು ಸಾಕು, ಈ ನಿಮ್ಮ ವರ್ಣನೆ ಮಾತು ಯಾವಾಗ್ಲೂ ನೋಡಿದ್ರು ನನ್ನ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡುತ್ತಾನೆ ಕಾಲ ಕಳ್ಕೊಂಡ್ಬಿಡ್ತೀರಾ ಅಲ್ವಾ? ಚೈತ್ರ, ಆ ಸೂರ್ಯನ ಕಿರಣದಲ್ಲಿ ನಾವಿಬ್ಬರು ಕಾಮನ ಬಿಲ್ಲಾಗೋಣ, ಚಂದ್ರನ ಬೆಳಕಿನಲ್ಲಿ ನಾವಿಬ್ಬರು ಮಿನುಗುವ ತಾರೆಗಳಾಗೋಣ. ಆದರೆ ಈ ಜೋಡಿಯನ್ನು ನೋಡುವ ನಾವು ಪ್ರೇಮಿಗಳಿಗೆ ನಾವಿಬ್ಬರು ಮರೆಯದ ಸಂಕೇತವಾಗೋಣ. ಪ್ರಿಯ, ನಾವು ಪ್ರೀತಿಸುವ ಪ್ರೀತಿ, ನಾವು ಕಾಣುವ ಕನಸುಗಳಲ್ಲಿ ಕವನದ ಸಾಲುಗಳೇ ನಮ್ಮಿಬ್ಬರ ಮಿಲನಕ್ಕೆ ಸಾಕ್ಷಿಯಾಗಿ ಹೋಗಿದೆಯಲ್ಲ? ಓ ನನ್ನಲ್ಲಿ ಕರುಣೆಯ ಕಣ್ಣಿನ ಕೋಮಲತೆಗೆ, ಕಾವೇರಿ ತೀರದ ಕನಸಿನ ಕಣ್ಣಿಗೆ, ಪ್ರೀತಿಯ ಚುಂಬನ ತೋರುವ ನನ್ನ ನೆಲೆಗೆ, ಸೌಂದರ್ಯ ಒತ್ತಂತ ಈ ವನದೇವತೆಗೆ ನನ್ನ ಪ್ರೀತಿಯನ್ನು ನೀಡುವೆ ಸದಾ ಕೊಡುಗೆಯಾಗಿ. ಹಾಗಾದ್ರೆ ಚೇತನ್, ನನ್ನನ್ನ ಜೀವನ ಪೂರ್ತಿ ನೀವು ನನ್ನನ್ನ ಹೇಗೆ ಪ್ರೀತಿ ಮಾಡ್ತೀರಾ? ನನ್ನನ್ನ ನೀವು ಹೇಗೆ ನೋಡ್ಕೊಳ್ತೀರಾ? ಚೈತ್ರ, ಸದಾ ಕಾಲ ಬೀಸುವ ತಂಗಾಳಿ ಎಂದಿಗೂ ನಿಲ್ಲದು, ಸದಾ ಕಾಲ ಹರಿಯುವ ನದಿ ಎಂದಿಗೂ ನಿಲ್ಲದು. ಒಂದು ವೇಳೆ ಸದಾ ಕಾಲ ಬೀಸುವ ತಂಗಾಳಿಯೇ ನಿಂತರು, ಸದಾ ಕಾಲ ಹರಿಯುವ ನೀರೇ ನಿಂತರು, ನನ್ನ ಆತ್ಮದಲ್ಲಿ ನಿನ್ನ ಮೇಲಿನ ಪ್ರೀತಿ ಮಾತ್ರ ಶಾಶ್ವತವಾಗಿರುತ್ತದೆ ಚೈತ್ರ, ಶಾಶ್ವತವಾಗಿರುತ್ತದೆ. ಪ್ರಿಯತಮ ಚೇತನ್, ನೀನಂತ ಪ್ರಿಯತಮನನ್ನ ನಾನು ನನ್ನ ಪ್ರಿಯತಮನಾಗಿ ಪಡೆದದಕ್ಕೆ ಈ ನನ್ನ ಜನ್ಮವೇ ಸಾರ್ಥಕವಾಯಿತು ಚೇತನ್. ಚೈತ್ರ, ಒಂದು ಸುಂದರ ಹೂ ಅರಳಲು ನೇಸರ ಎಷ್ಟು ಮುಖ್ಯನೋ ನನ್ನ ಪ್ರೀತಿಗೆ ನಿನ್ನ ಪ್ರೀತಿ ಅಷ್ಟೇ ಮುಖ್ಯ. ಅದರಂತೆಯೇ ಈ ಸುಂದರ ಪರಿಸರದ ಉದ್ಯಾನವನದಲ್ಲಿ ಚಿಗುರಿದ ಗಿಡ ಮರಗಳಲ್ಲಿ ಹೂವಿನ ಮಕರಂದವನ್ನು ಹೀರುವ ದುಂಬಿ ನೀನೇಕೆ ಆಗಬಾರದು ಚೈತ್ರ? ಓಹೋ, ನಿಮ್ಮ ಮಾತಿನಂತೆ ಆಗಲಿ ನನ್ನ ಮನೆಗೆದ್ದ ಮನ್ಮಥ ರಾಜ.
ಹಾಗೇನಿಲ್ಲ ಚೈತ್ರ, ಈಗ ಸ್ವಲ್ಪ ಬೇಸಿಗೆ ಕಾಲ ಅಲ್ಲ, ಸ್ವಲ್ಪ ಮೈ ಬಿಸಿಯಾಗಿದೆ ಅಷ್ಟೇ. ಬಾಯ್ಲಿ ಹತ್ರ ಬಾಯ್ಲಿ. ಈ ನಿನಗೆ ಜ್ವರ ಬಂದಿದೆ ಕಣೋ, ಅದಕ್ಕೆ ಇಷ್ಟೊಂದು ಸುಡ್ತಾ ಇದೆ. ತಡಿ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಅವರಿಗೆ ಫೋನ್ ಮಾಡಿ ಆದಷ್ಟು ಬೇಗ ಬಾ ಅಂತ ಹೇಳ್ತೀನಿ. ಚೈತ್ರಮ್ಮವ್ರೆ, ಯಾರಿಗೂ ಹುಷಾರಿಲ್ಲ, ಬೇಗ ಬಾ ಅಂತ ಫೋನ್ ಮಾಡಿದ್ರಲ್ಲ? ನಾನು ಫೋನೇ ಮಾಡಿಲ್ಲ, ಆಗಲೇ ಬಂದಿದ್ರಲ್ಲ ಡಾಕ್ಟರ್. ಸರ್ ನೋಡಿ, ಇವರಿಗೆ ಹುಷಾರಿಲ್ಲ. ಒಳ್ಳೆ ಡಾಕ್ಟ್ರಪ್ಪ, ನಮ್ಮ ಫ್ಯಾಮಿಲಿ ಡಾಕ್ಟರ್. ಸರ್ ನಿಧಾನ ಕಳಿಸ್ಬಿಟ್ರೆ ಆಮೇಲೆ ಮತ್ತೆ ಮೇಲ್ಗಡೆ ಗಿಲ್ಗಡೆ. ಚೈತ್ರಮ್ಮವ್ರೆ, ಇವರಿಗೆ 4-5 ದಿನದಿಂದ ಜ್ವರ ಕಾಣಿಸಿದಂತೆ ಕಾಣುತ್ತದೆ. ಏನು ಜ್ವರನ? ಏ ಚೇತನ್, ನಿನಗೆ 4-5 ದಿನದಿಂದ ಜ್ವರ ಬಂದಿದ್ಯಾ? ಯಾಕೂ ನನ್ನ ಹತ್ರ ಹೇಳಿಲ್ಲ ನೀನು? ಚೈತ್ರ, ನೀನು ಗಾಬರಿ ಆಗಬೇಡ. ನನಗೇನು ಆಗಿಲ್ಲ. ನೀನು ಈ ರೀತಿ ಗಾಬರಿ ಆಗ್ತೀಯ ಅಂತಾನೆ ನಿನಗೆ ಹೇಳಿಲ್ಲ ಅಷ್ಟೇ. ನೋಡಿ ಅಮ್ಮರೇ, ಗಾಬರಿ ಆಗಂತ ವಿಷಯ ಏನಿಲ್ಲ. 4 ದಿನದಿಂದ ಜ್ವರ ಇದೆಯಲ್ಲ, ರಕ್ತ ಪರೀಕ್ಷೆ ಮಾಡಿದ್ರೆ ಏನು ಅಂತ ಗೊತ್ತಾಗುತ್ತೆ. ಬನ್ನಿ ನಮ್ಮ ಹಾಸ್ಪಿಟ್ಲಿಗೆ ಹೋಗೋಣ. ನಡೀರಿ ಸರ್, ಮೊದಲು ಅಡ್ಮಿಟ್ ಮಾಡೋಣ.